ಹಾಲಿನ ದರ ಏರಿಕೆ ಆಯಿತು ಅಂತಂದರೆ ಯಾವ್ಯಾವ ಉತ್ಪನ್ನಗಳ ಬೆಲೆ ಜಾಸ್ತಿ ಆಗುತ್ತೆ ಅಂತ ನೀವು ಕಾಫಿ ಟೀ ಕುಡಿಬೇಕಾದ್ರೂ ಕೂಡ ಯೋಚನೆ ಮಾಡಬೇಕು. ಯಾಕಂದರೆ ಆಮೇಲೆ ಹಾಲಿನ ಉತ್ಪನ್ನಗಳನ್ನು ಹೆಚ್ಚೆಚ್ಚು ಬಳಸ್ತಾರೆ ಹೋಟೆಲ್ನವರು. ಹೀಗಾಗಿ ಹೋಟೆಲ್ ಮಾಲೀಕರು ಹೇಳ್ತಾರೆ ಡೀಸೆಲ್ ಪೆಟ್ರೋಲ್ ಬೆಲೆ ಜಾಸ್ತಿ ಆಯಿತು, ಹೀಗಾಗಿ ಸರಕು ಸಾಗಣೆ ವಸ್ತುಗಳ ಬೆಲೆ ಕೂಡ ಜಾಸ್ತಿ ಆಗುತ್ತೆ. ಈಗ ನಂದಿನಿ ಹಾಲಿನ ದರ ಕೂಡ ಏರಿಕೆಗೆ ಮುಂದಾಗಿದ್ದಾರೆ. ಹಿಂಗಾದರೆ ನಮಗೆ ದೊಡ್ಡ ಹೊರೆಯಾಗುತ್ತೆ ಅಂತಾರೆ ಹೋಟೆಲ್ ಮಾಲೀಕರ ಸಂಘದವರು. ಈಗ ಇತ್ತೀಚೆಗೆ ಪ್ರತಿಯೊಂದು ವಸ್ತುವಿನ ಬೆಲೆನೂ ಹೆಚ್ಚುತ್ತಾನೇ ಇದೆ. ತರಕಾರಿ ಇರ್ಬೋದು, ಟೊಮೆಟೊ ಇರ್ಬೋದು, ಬೇಳೆಕಾಳು, ಅದರ ಜೊತೆಗೆ ಮೊನ್ನೆ ತಾನೇ ಡೀಸೆಲ್ ಪೆಟ್ರೋಲ್ ಬೆಲೆನೂ ಏರಿಸಿರ್ತಾರೆ. ಇನ್ನು ಕೆಲವೇ ದಿನಗಳಲ್ಲಿ ನೀರಿನ ಬೆಲೆನೂ ಏರಿಸ್ತೇನೆ ಅನ್ನುವಂಥ ಸೂಚನೆಗಳು ಬಂದಿದೆ. ಹೀಗಿದ್ದರೂ ನಾವು ಹೋಟೆಲ್ಗಳಲ್ಲಿ ಬೆಲೆಗಳನ್ನು ಇನ್ನೂ ಏರಿಸಲಿಲ್ಲ, ಏರಿಸುವಂಥ ಚಿಂತನೆ ಮಾಡ್ತಾ ಇಲ್ಲ. ನಮ್ಮ ಗ್ರಾಹಕರ ಹಿತಚಿಂತನೆಯಿಂದ ಇದರ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಡೆ ಹಿಡಿದಿದ್ದೇವೆ. ಇಂದು ಪುನಃ ಹಾಲಿನ ಬೆಲೆಯನ್ನು 2 ರೂಪಾಯಿ ಹೆಚ್ಚಿಸುತ್ತಾರೆ. ನೋಡುವುದಿದ್ದರೆ ನಂದಿನಿ ಹಾಲು ಇಡೀ ದೇಶದಲ್ಲೇ ಕಡಿಮೆ ಬೆಲೆಗೆ ಕೊಡ್ತಾ ಇದ್ದಾರೆ. ಆದರೂ ಕೂಡ ಇದನ್ನು ಹಂತ ಹಂತವಾಗಿ ಏರಿಸಬೇಕು. ಆಗಿಂದಾಗೆ ತಮಗೆ ಇಷ್ಟ ಬಂದಾಗೆ ಬೆಲೆಯನ್ನು ಏರಿಸಬಾರ್ದು. ವರ್ಷಕ್ಕೆ ಒಂದು ಸರ್ತಿ ಪ್ರತಿ ಏಪ್ರಿಲ್ ತಿಂಗಳಿಗೆ ಮಾತ್ರ ಒಂದು 5% ಬೆಲೆಯನ್ನು ಏರಿಸಬೇಕು ಅನ್ನುವಂಥ ವಿಚಾರ 3 ದಿನಗಳ ಹಿಂದೆ ಡೈರಿಯವರ ಜೊತೆ ಮಾತುಕತೆ ಮಾಡಿದಾಗ ಇದನ್ನು ತಿಳಿಸಿದ್ದೇವೆ. ಇಂದು ಪುನಃ 2 ರೂಪಾಯಿ ಏರಿಸಿರುವುದು ಸ್ವಲ್ಪ ನಮಗೆ ಬೇಸರ ತಂದಿದೆ. ಇದರ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಚರ್ಚಿಸಿ ತೀರ್ಮಾನಗಳನ್ನು ತೆಗೆದುಕೊಳ್ತೇವೆ. ತಾವೇನಾದರೂ ಹೋಟೆಲ್ ತಿಂಡಿ ಆಹಾರ ಬೆಲೆ ಏರಿಕೆ ಮಾಡ್ತೀರಾ? ತಕ್ಷಣ ಇದರ ಬಗ್ಗೆ ಯಾವುದೂ ಆಲೋಚನೆ ಮಾಡಲಿಲ್ಲ. ಈಗ ಆಷಾಢ ಇದೆ, ಅದರ ಜೊತೆ ನಮ್ಮ ಗ್ರಾಹಕರ ಚಿಂತನೆಯನ್ನು ನಾವು ಮಾಡಬೇಕು. ಎಲ್ಲವನ್ನು ಪರಿಶೀಲಿಸಿ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ನಿರ್ಧಾರ. ಸೊ ಇದು PC ರಾವ್ ಅವರ ಮಾತು. ನೋಡಿ, ಈ ರೀತಿ ನಾವು ಬೆಲೆ ಜಾಸ್ತಿ ಮಾಡಬೇಕಾಗತ್ತೆ. ಇನ್ನು ಬೆಲೆ ಜಾಸ್ತಿ ಮಾಡಿಲ್ಲ, ಆದರೆ ಬೆಲೆ ಜಾಸ್ತಿ ಮಾಡುವಂಥದ್ದು ಅನಿವಾರ್ಯ ಆಗುತ್ತೆ ಅಂತಾರೆ ರಾವ್. ಈ ರೀತಿ ಬೆಲೆ ಹೆಚ್ಚಿಸ್ತಾ ಹೋಗ್ಬಿಟ್ರೆ ಹೆಂಗೆ ನೀವು ಅನ್ನುವಂಥ ಪ್ರಶ್ನೆನೂ ಕೂಡ ಅವರು ಹಾಕಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ BJP ನಾಯಕರು ಏನು ಹೇಳ್ತಾರೆ ಬನ್ನಿ ನೋಡೋಣ. ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲನ್ನು ಒಪ್ಪಿದ ಮೇಲೆ ಕಾಂಗ್ರೆಸ್ ಅವರು ಡಬಲ್ ಡಿಜಿಟ್ ದಾಟ್ತೀನಿ ಅಂತ ಹೇಳಿದರು. ಸಿಂಗಲ್ ಡಿಜಿಟ್ಗೆ ಉಳಿದೋಯ್ತು. ಆ ಕೋಪಕ್ಕೆ ಇಡೀ ರಾಜ್ಯದಲ್ಲಿ ಬೆಲೆ ಏರಿಕೆಯ ಪರ್ವ ಶುರುವಾಗಿದೆ. ಅಂದರೆ ಇನ್ನು ಮುಂದೆ ರಾಜ್ಯದ ಜನ ಬೆಲೆ ಏರಿಕೆ ಒಂದನ್ನೇ ನೋಡಬೇಕು, ಬೇರೆ ಏನೂ ಇಲ್ಲ. ನೋ ಡೆವಲಪ್ಮೆಂಟ್, ಓನ್ಲಿ ಬೆಲೆ ಏರಿಕೆ. ಈಗಾಗಲೇ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯನ್ನು ಮಾಡಿ ಸಿಮೆಂಟ್ ಇರ್ಬೋದು, ಕಬ್ಬಿಣ ಇರ್ಬೋದು, ತರಕಾರಿ ಇರ್ಬೋದು, ರೇಷನ್ ಇರ್ಬೋದು, ಎಲ್ಲ ಬೆಲೆಗಳು ರೈಸ್ ಆಗಿದೆ. ರೈತರ ಉಳುಮೆ ಮಾಡೋಕ್ಕೂ ಬೆಲೆ ಜಾಸ್ತಿ ಆಗಿದೆ, ಟ್ರ್ಯಾಕ್ಟರ್ ಡೀಸೆಲ್ ಪೆಟ್ರೋಲ್. ಈಗ ಏಕಾಏಕಿ ಸುಮಾರು ಹಾಲಿನ ದರನೂ ಕೂಡ 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಕಳೆದ ವರ್ಷ ಹಾಲಿನ ದರ 3 ರೂಪಾಯಿ ಜಾಸ್ತಿ ಮಾಡಿದರು. ಕಳೆದ ವರ್ಷ ಇದೇ 1 ವರ್ಷದ ಹಿಂದೆ 3 ರೂಪಾಯಿ ಜಾಸ್ತಿ ಮಾಡಿದರು. ಈಗ ಮತ್ತೆ 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಅಂದರೆ ಬೆಳಗ್ಗೆ ಎದ್ದು ಮಕ್ಕಳು ಹಾಲು ಕುಡಿಯೋದಕ್ಕೂ ಜಾಸ್ತಿ, ಸಂಜೆ ಮನೆ ಯಜಮಾನ ಏನೋ ಕೂಲಿ ಮಾಡ್ಕೊಂಬಂದು ಆಲ್ಕೋಹಾಲ್ ಕುಡಿಯೋಕ್ಕೂ 50 ರೂಪಾಯಿ ಜಾಸ್ತಿ ಕ್ವಾರ್ಟರ್ ಮೇಲೆ. ಈಗೇನು 1 ವರ್ಷ ಪೂರೈಸಿರುವಂಥ ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಬೆಲೆ ಏರಿಕೆ ಅವರ ಕೊಡುಗೆಗಳು ಏನು ಅಂದರೆ, ಕರ್ನಾಟಕದಲ್ಲಿ ಬೆಲೆ ಏರಿಕೆ ಮಾಡೋದೇ ಇವರ ವಿಶೇಷತೆ. ಏನೊಂದು ಜನ ಇವರಿಗೆ ಅಧಿಕಾರವನ್ನು ಕೊಟ್ಟರು, ಇವರ ಪಕ್ಷ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಮತವನ್ನು ಕೊಟ್ಟರು. ಇವರ ಕೊಡುಗೆ ಏನು ಅಂದರೆ ಬೆಲೆ ಏರಿಕೆ, ಜನರ ರಕ್ತವನ್ನು ಹೀರುವಂಥದ್ದು, ಜನರಿಗೆ ದರ ಏರಿಕೆಯ ಬರೆಯನ್ನು ಎಳೆಯೋದ್ರಲ್ಲೇ ಇವರ ಕೊಡುಗೆ.